ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ ರವೀಂದ್ರ ವ್ಲಾಗ್ಸ್. ಸೊ ನಾವಿವತ್ತು ದುಬೈಯಲ್ಲಿರುವ ನಮ್ಮ ಪುಟ್ಟ ಮನೆಯ ವಿಡಿಯೋ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀವಿ. ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೆ ನಾವು ಎಲ್ಲಿ ಆಚೆ ಹೋಗಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀವಿ. ಬನ್ನಿ ಗೈಸ್, ನೋಡೋಣ. ಇದು ನಮ್ಮ ಮೇನ್ ರೋಡ್. ಹಾಗೆಯೇ ನಮ್ಮ ಗೇಟಿಂದನೇ ನಾನು ವಿಡಿಯೋ ಮಾಡ್ತೀನಿ, ನಿಮಗೆ ತೋರಿಸ್ಬೇಕಲ್ಲ ಎಲ್ಲನೂ, ಅದಕ್ಕೇ. ಸೊ ಇಲ್ಲಿ ನಮ್ಮ ಸೆಕ್ಯೂರಿಟಿ ಇರ್ತಾರೆ. ಇದು ನಮ್ಮ ಮೇನ್ ಗೇಟು. ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವಿಲ್ಲಿ ಯಾವ ಕಮ್ಯುನಿಟಿ ಅಂತ ಮೆನ್ಷನ್ ಮಾಡ್ತಾ ಇಲ್ಲ, ಬಟ್ DIP2 ಅಂದರೆ ದುಬೈ ಇನ್ವೆಸ್ಟ್ಮೆಂಟ್ ಪಾರ್ಕ್ 2 ಅಲ್ಲಿ ನಾವಿರೋದು. ಈ ಕಡೆ ಬಂದರೆ ಕೆಳಗಡೆಗೆ ಒಂದು ರೆಸ್ಟೋರೆಂಟ್ ಇದೆ ನಮ್ಮ ಗೇಟ್ ಒಳಗಡೆ. ಮೇಲ್ಗಡೆ ಒಂದು ಜಿಮ್ ಇದೆ, ಗ್ರಿಲ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ವೆಜ್ಜು ನಾನ್ ವೆಜ್ಜು ಎಲ್ಲ ಇರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಸೂಪರ್ ಮಾರ್ಕೆಟ್. ನಮಗೆ ತರಕಾರಿ, ಹಣ್ಣು, ಹಾಲು ಎಲ್ಲನೂ ಇಲ್ಲಿ ಸಿಗುತ್ತೆ. ಗ್ರಾಸರೀಸ್ ಕೂಡ. ನಾವು ಡೈಲಿ ಇಲ್ಲೇ ಬರೋದು. ನಮ್ಮ ಮನೆಗೆ ತುಂಬ ಹತ್ರ ಇರುತ್ತೆ ಇದು, ಕೆಳಗಡೆನೆ. ಇಲ್ಲಿ ಬಂದ್ಬಿಟ್ರೆ ಇದು ಸ್ಕೂಲ್ ಇದೆ, ನರ್ಸರಿ ಸ್ಕೂಲು, ಚಿಕ್ಕ ಮಕ್ಕಳದು ಪ್ಲೇ ಗ್ರೌಂಡು. ಇದು ನಮ್ಮ ಬಿಲ್ಡಿಂಗ್ ಸೈಡ್ ವ್ಯೂ. ಇದೆಲ್ಲ ಕೆಳಗಡೆ ಇರೋರಿಗೆ ಕಾರ್ ಪಾರ್ಕಿಂಗು. ಸೊ ಇದು ನಮ್ಮ ಬಿಲ್ಡಿಂಗ್. ನಮ್ಮ ಬಂದ್ಬಿಟ್ಟು 3rd ಫ್ಲೋರ್. ನಮಗೆ ವ್ಯೂ ಆ ಕಡೆ ಬರುತ್ತೆ, ಈ ಕಡೆದು ಬರಲ್ಲ ಇದು. ಸೊ ಇದು ನಮ್ಮ ಮೇನ್ ಡೋರು. ಇಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಇರ್ತಾರೆ. ಮೋಸ್ಟ್ಲಿ ಅವರು ಟೀ ಏನಾರು ಕುಡಿಯೋಕೆ ಹೋಗಿರಬೇಕು. ಇದು ನಮ್ಮ ಲಿಫ್ಟ್. ಇವಾಗ ನಮ್ಮ ಫ್ಲೋರ್ ಬಂತು. ಇದು ಲಿಫ್ಟು ನಮ್ಮದು. ಸೊ ನಮ್ಮ ಲಿಫ್ಟಿಂದ ಹಿಂಗೆ ಬಂದರೆ ಇದೇ ನಮ್ಮ ಮನೆ. ಸೊ ನೋಡಿ, ಅಕ್ಕಪಕ್ಕ ಈ ಥರ ಮನೆ ಎಲ್ಲ ಇರುತ್ತೆ. ಇದು ಅಪೋಸಿಟ್ ಡೋರು. ಸೊ ನೋಡಿ, ನಾನು ಈ ಥರ ಓಮ್ ಎಲ್ಲ ಹಾಕಿದ್ದೀನಿ, ಸ್ವಸ್ತಿಕೋ ಮತ್ತು ವೆಂಕಟರಮಣ ಸ್ವಾಮಿದು ನಾಮ ಎಲ್ಲ ಹಾಕಿದ್ದೀನಿ ಮನೆಗೆ. ಸೊ ನಮ್ಮ ಮನೆಗೆ ಇವಾಗ ಎಂಟ್ರಿ ಆಗೋಣ. ವೆಲ್ಕಮ್. ಓಪನ್ ಮಾಡಿದ ತಕ್ಷಣವೇ ನಮಗೆ ರೈಟ್ ಸೈಡಲ್ಲಿ ಬಾತ್ರೂಮ್ ಸಿಗುತ್ತೆ. ಇವಾಗ ಫಸ್ಟು ಬಾತ್ರೂಮ್ಗೆ ಎಂಟ್ರಿ ಆಗೋಣ. ಇಲ್ಲೆಲ್ಲ ಬಾತ್ರೂಮ್ಗಳೇನೆಂದರೆ ತುಂಬ ಚೆನ್ನಾಗಿರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ. ಇಷ್ಟು ದೊಡ್ಡ ಮಿರರ್ ಕೂಡ ಕೊಟ್ಟಿರ್ತಾರೆ ನಮಗೆ. ನೋಡಿ, ನಾವು ಈ ಥರ ಜೋಡಿಸ್ಕೊಂಡಿದ್ದೀವಿ. ಮೇನ್ ಏನಂದರೆ ಇಲ್ಲಿ ಬಾತ್ ಟಬ್, ಎಲ್ಲ ಮನೆಗಳಿಗೂ ಬಾತ್ ಟಬ್ ಇರುತ್ತೆ. ನಾವು ಸ್ಟುಡಿಯೋ ತೊಗೊಳ್ಳಿ, 1 BHK 2 BHK ಯಾವ ಮನೆ ತೊಗೊಂಡ್ರು ನಮಗೆ ಬಾತ್ ಟಬ್ ಇರುತ್ತೆ. ತಕ್ಷಣ ನೆಕ್ಸ್ಟ್ ಇಲ್ಲಿ ನಮಗೆ ಸ್ವಿಚ್ ಬೋರ್ಡ್ಸ್ ಎಲ್ಲ ಬರುತ್ತೆ ರೈಟ್ ಸೈಡಲ್ಲಿ. ಇದು ವಾಟರ್ ಹೀಟ್ರಿಗೆ, ಬಿಸಿನೀರು ಮಾಡ್ಕೊಳ್ಳೋಕ್ಕೆ. ಸೊ ಹಾಗೆಯೇ ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ ಪ್ಲಗ್ ಕೂಡ ಎಲ್ಲ ಕೊಟ್ಟಿರ್ತಾರೆ. ಡೈರೆಕ್ಟಾಗಿ ಆನ್ ಮಾಡ್ಕೊಳ್ಳೋದು ಇಲ್ಲಿಂದಾನೆ. ಪಕ್ಕದಲ್ಲೇ AC ಸ್ವಿಚ್ ಬರುತ್ತೆ ನಮಗೆ. ಹಾಗೆಯೇ ಇಂಟರ್ಕಾಮ್ ಬರುತ್ತೆ ಇಲ್ಲಿ. ಇಲ್ಲಿ ನೋಡಿ, ನಮಗೆ ಗ್ಯಾಸ್ಗೆ ಈ ಥರ ಸ್ವಿಚ್ ಇರುತ್ತೆ. ಇದನ್ನು ಆನ್ನಲ್ಲಿ ಇಟ್ಕೊಂಡಿರ್ತೀವಿ ಯಾವಾಗಲೂ. ವೆಕೇಷನ್ಗೆಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ನಾವು ಆಫ್ ಮಾಡ್ಕೊಂಡಿರ್ತೀವಿ. ಈ ಬಟನ್ನ ಆನ್ ಇಟ್ಕೊಂಡು ನಮಗಲ್ಲಿ ಗ್ಯಾಸ್ ಪೈಪು ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ ನಮಗೆ. ನಾವು ಫಸ್ಟ್ ವಾರ್ಡ್ರೋಬಲ್ಲಿ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಲಾಂಡ್ರಿ ಬ್ಯಾಗು, ಸ್ಲಿಪ್ಪರ್ಸು ಎಲ್ಲ ಇಡೋಕ್ಕೆ ಇದರಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ರಲ್ಲಿ ನಮ್ಮ ಥಿಂಗ್ಸ್ ಏನಿದೆಲ್ಲ ಬಟ್ಟೆಗಳದ್ದು ಅದನ್ನು ಜೋಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಕಿಚನ್ ಬರುತ್ತೆ. ನಮ್ಮದು ಸ್ಟುಡಿಯೋ ಹೌಸ್ ಆಗಿರೋದ್ರಿಂದ ಕಿಚನು ಎಲ್ಲ ಇಲ್ಲೇ ಒಂದೇ ಕಡೆಗೇ.
ಸೊ ಕಿಚನ್ ಈ ಥರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಕಿಚನಲ್ಲಿ ಈ ಥರ ವಾರ್ಡ್ರೋಬ್ಸ್ ಬರುತ್ತೆ. ಸೊ ನಾವು ಈ ಥರ ಎಲ್ಲ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಚಿಮ್ನಿ, ಇಲ್ಲಿ ವುಡನ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಮಾಡಿರ್ತಾರೆ ಮಾತ್ರ. ಮೇಲ್ಗಡೆ ಕವರ್ಸ್ ಎಲ್ಲ ಇದೆ, ಮೆಸ್ಸಿ. ಸೊ ಏನು ಅಂದ್ಕೋಬೇಡಿ, ಔಟ್ ಆಫ್ ಕಂಟ್ರಿಲಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಈ ಥರ ಕವರ್ಗಳಲ್ಲಿ ಏನು ಸ್ಟೋರೇಜ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು. ಎಲ್ಲನೂ ನಾವು ಬಾಕ್ಸಸ್ ತರೋಕ್ಕಾಗಲ್ಲ. ಇಲ್ಲಿ ಕಿಚನಲ್ಲೇ ಇಲ್ಲಿ ವಾಷಿಂಗ್ ಮಿಷಿನ್ ಸ್ಪೇಸ್ ಕೊಟ್ಟಿರ್ತಾರೆ. ಅದ್ರ ಪಕ್ಕ ಫ್ರಿಜ್ಜು ಮತ್ತು ತುಂಬ ಚೆನ್ನಾಗಿ ಸ್ವಲ್ಪನೂ ವೇಸ್ಟ್ ಮಾಡೋದೇ ಇಲ್ಲ, ಜಾಗನ ಏನು ವೇಸ್ಟ್ ಮಾಡಲ್ಲ ಇವರು, ಚೆನ್ನಾಗಿ ಮಾಡಿರ್ತಾರೆ. ನಮ್ಮ ಫ್ರಿಜ್ ಒಳಗೆ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಚಿಕ್ಕದಾಗಿ ಈ ಥರ ಚೊಕ್ಕದಾಗಿ ಜೋಡಿಸ್ಕೊಂಡಿದ್ದೀನಿ. ಕೆಳಗಡೆಗೆ ನಾವು ಕಾಳೇನು ಎಕ್ಸ್ಟ್ರಾ ತೊಗೊಂಬಂದಿರ್ತೀವಲ್ಲ ಅದನ್ನು ಜೋಡಿಸ್ಕೊಂಬಿಟ್ಟಿರ್ತೀನಿ. ಸೊ ಈ ಥರ ಈ ಫ್ರಿಜ್ಜಲ್ಲಿ ಇನ್ನೊಂದೇನೆಂದರೆ ಇದು ವಾಟರ್ ಡಿಸ್ಪೆನ್ಸರ್ ಕೊಟ್ಟಿದ್ದಾರೆ. ನಾವಿಲ್ಲಿ ನೀರು ಹಾಕ್ಕೊಂಬಿಟ್ಟು ಇದು ತಣ್ಣಗಾದ್ಮೇಲೆ ಫ್ರಂಟಿಂದ ತೊಗೊಂಡು ಕುಡಿಬೋದು. ಇಲ್ಲಿ ನೋಡಿ, ಇಲ್ಲಿಂದ ನಾವು ನೀರು ತೊಗೊಂಡು ಕುಡಿಬೋದು. ಇಲ್ಲಿ ಮೇಲ್ಗಡೆಗೆ ಫ್ರೂಟ್ಸ್ ಬೌಲ್ ಇಟ್ಕೊಂಡಿದ್ದೀನಿ. ಅಲ್ಲಿ ಕಿಚನಲ್ಲಿ ಈ ಥರ ಡ್ರಾಯರ್ ಎಲ್ಲ ಬರುತ್ತೆ. ಸೊ ನಾವಿಲ್ಲಿ ಎಲ್ಲ ದೊಡ್ಡ ಸೌಟು, ಸ್ಪೂನ್ಸು ಚಿಕ್ಕದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಫಸ್ಟ್ ರೋ ಅಲ್ಲಿ. ಸೊ ಸೆಕೆಂಡ್ ರೋ ಅಲ್ಲಿ ನನಗೇನು ಸ್ಪೈಸಸ್ ಬೇಕು, ಕಾಫಿ ಪುಡಿ ಬೇಕು ಅದನ್ನ ಚಿಕ್ಕದಾಗಿ ಬಾಕ್ಸ್ಗಳಲ್ಲಿ ಈ ಥರ ಜೋಡಿಸ್ಕೊಂಬಿಟ್ಟಿದ್ದೀನಿ. ಥರ್ಡ್ ರೋ ಅಲ್ಲೂ ಕೂಡ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮಿಕ್ಸಿ, ಹಾಗೆ ಇಲ್ಲಿ ಫ್ರೈಯಿಂಗ್ ಪ್ಯಾನು ಮತ್ತು ತವ ಎಲ್ಲ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಡಸ್ಟ್ಬಿನ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಮ ಸೋಫಾ ಬರುತ್ತೆ. ನೆಕ್ಸ್ಟ್ ಬೆಡ್, ನಮ್ಮ ಕಿಂಗ್ ಸೈಜ್ ಬೆಡ್. ಅದ್ರ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ ಜೋಡಿಸಿದ್ದೀವಿ. ನೆಕ್ಸ್ಟ್ ಇಲ್ಲಿ ನಾವು ದೇವ್ರ ಮನೆನ ಅರೇಂಜ್ ಮಾಡ್ಕೊಂಡಿದ್ದೀವಿ ಈ ಥರ. ಈ ಕಡೆಗೆ ಬಂದರೆ ಟಿ ವಿ ಸ್ಟ್ಯಾಂಡ್ ತೊಗೊಂಡಿಲ್ಲ ಸದ್ಯಕ್ಕೆ, ಈ ಥರ ಟೇಬಲ್ ಮೇಲೆ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಪಾರ್ಟ್ ನಮ್ಮ ಬಾಲ್ಕನಿ ಬರುತ್ತೆ. ಸೊ ನಮ್ಮ ಬಾಲ್ಕನಿಯಿಂದ ಈ ಥರ ಕಾಣಿಸುತ್ತೆ. ಇದು ಬಾಲ್ಕನಿಯಲ್ಲಿ ಈ ಥರ, ಇದು ಬಟ್ಟೆ ಸ್ಟ್ಯಾಂಡು, ಬಟ್ಟೆ ಒಣಗಾಕೊಳ್ಳೋಕ್ಕೆ. ಬಾಲ್ಕನಿ ಕೂಡ ತುಂಬ ಏನು ದೊಡ್ಡದಾಗಿರಲ್ಲ. ಇಲ್ಲಿ ನಮ್ಮ ಬಾಲ್ಕನಿಯಿಂದ ಹೊರಗಡೆ ವ್ಯೂ. ನೈಟು ತುಂಬ ಚೆನ್ನಾಗಿರುತ್ತೆ. ನೈಟ್ ಒಂದು ಸರ್ತಿ ನಾನು ವೀಡಿಯೋ ಮಾಡ್ತೀನಿ, ಇದರಲ್ಲೇ ನೆಕ್ಸ್ಟ್ ಕಂಟಿನ್ಯೂ ಹಾಕಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಆಚೆ ಕಡೆದು. ಸೊ ನೆಕ್ಸ್ಟ್ ನೋಡಿ, ಬಾಲ್ಕನಿಯಿಂದ ಒಳಗೆ ಎಂಟ್ರಿ ಆದರೆ ಈ ಥರ ಫುಲ್ಲು. ಇದು ನಮ್ಮ ದುಬೈನ ಪುಟ್ಟ ಅರಮನೆ. ಹೇಳಿದ್ನಲ್ಲ ಬಾಲ್ಕನಿಯಿಂದ ನೈಟ್ ವ್ಯೂ ತೋರಿಸ್ತೀನಿ ಅಂತ. ಸೊ ಇದು ನಮ್ಮ ನೈಟ್ ವ್ಯೂ. ಲೈಟಿಂಗ್ಸ್ ಎಲ್ಲ ಏನು ಸಖತ್ತಾಗಿ ಕಾಣಿಸುತ್ತೆ. ಈ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡ್ತಾ ಇಲ್ಲ, ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ನಾನು ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಬ್ಲಾಕ್ಗೆ ಹೋಗಲಿಕ್ಕೆ. ಇಲ್ಲಿ ನೋಡಿ, ಪ್ರತಿಯೊಂದು ಬ್ಲಾಕ್ ಮುಂದೆ ಈ ಥರ ನಮಗೆ ಗಾರ್ಡನಿಂಗ್ ಮಾಡಿದ್ದಾರೆ. ಇದು ಕಿಡ್ಸ್ ಪ್ಲೇ ಏರಿಯಾ. ಇದು ನಮ್ಮ ಕಮ್ಯುನಿಟಿ ಒಳಗಡೆನೇ ಇದೆ ಎಲ್ಲನೂ. ಕಿಡ್ಸ್ ಏರಿಯಾ ಆ ಕಡೆನೂ ಇದೆ. ಸೊ ಅದನ್ನ ತೋರಿಸ್ತೀನಿ. ಈಗ ನಮ್ಮ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಎಂಟ್ರೆನ್ಸ್.
ಇಲ್ಲಿ ಕ್ಲಾತ್ಸ್ ಎಲ್ಲ ಚೇಂಜ್ ಮಾಡೋಕ್ಕಿತ್ತು, ಒಳಗಡೆ ರೂಮ್ಸ್ ಎಲ್ಲ ಇದೆ. ಸೊ ಹಾಗೇ ಬಂದರೆ ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್. ಟೋಟಲ್ ಆಗಿ ನಮ್ಮ ಕಮ್ಯುನಿಟಿಯಲ್ಲಿ 7 ಸ್ವಿಮ್ಮಿಂಗ್ ಪೂಲ್ ಇದೆ. ಇದೊಂದು, ಅಲ್ಲಿ ಸ್ವಿಮ್ಮರ್ ಕೂತಿರ್ತಾನೆ, ಅವನ್ನೆಲ್ಲ ಎಂಟ್ರಿ ಮಾಡ್ಕೋತಾನೆ ನಾವು ಯಾವಾಗ ಬರ್ತೀವಿ ಏನು ಅಂತಂದ್ಬಿಟ್ಟು. ಬಿಕಾಸ್ ಔಟ್ಸೈಡರ್ಸ್ಗೆಲ್ಲ ಇಲ್ಲಿ ಅಲವ್ ಇಲ್ಲ. ಇದು ನಾವು ಈವ್ನಿಂಗ್ ಡೈಲಿ ಹರಟೆ ಹೊಡೆಯೋ ಜಾಗ. ಅಲ್ಲಿ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ, ಫ್ರೆಂಡ್ ಮತ್ತು ಅಣ್ಣ ಕೂತಿದ್ದಾರೆ. ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ ಇವರು. ಹಾಯ್. ಇಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ. ಹಾಯ್. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಒಂದು ಸುಮ್ಮನೆ ಹಾಯ್ ಮಾಡ್ತಾನೆ ಒಂದು ಹೋಗು. ಅಲ್ಲಿ ಅವನು ಹಾಯ್ ಮಾಡ್ತಾವನು ವಿಡಿಯೋ ತಗೋತಿರೋಕ್ಕೆ. ಇದಿಷ್ಟು ಪ್ಲೇ ಏರಿಯಾ ಮತ್ತು ಪಾರ್ಕಿಂಗು ಇದೆಲ್ಲ ಆಯಿತು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಿಂದ್ಗಡೆಗೆ ಹೋದರೆ ನಾವು ವಾಕ್ ಮಾಡ್ತೀವಲ್ಲ, ವಾಕಿಂಗ್ ಏರಿಯಾ ಕೂಡ ಇದೆ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್. ಮತ್ತು ನಮಗೆ ಅಲ್ಲಲ್ಲಿ ಈ ಥರ ಫೌಂಟೇನ್ಗಳು ಕೂಡ ಮಾಡಿದ್ದಾರೆ, ಲೈಕ್ ಚೆನ್ನಾಗಿ ಇರಲಿ ಅಂತಂದ್ಬಿಟ್ಟು. ನಮಗೆ ಇಲ್ಲಿಂದ ಕೂಡ ಒಂದು ಗೇಟ್ ಇದೆ. ಇವಾಗ ನಾನು ತೋರಿಸಿದ್ನಲ್ಲ, ನಾನು ಆವಾಗಲೇ ತೋರಿಸಿದ್ದು ಆ ಕಡೆ ಗೇಟು. ಸೊ ಇಲ್ಲಿಗೊಂದು ಗೇಟ್ ಇದೆ. ಹಲೋ ಗೈಸ್, ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ದುಬೈಯಲ್ಲಿರುವ ಶಾರ್ಜಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ನಮ್ಮ ಉತ್ತರ ಕರ್ನಾಟಕದ ಫುಡ್ ಎಲ್ಲ ಸಿಗುತ್ತೆ. ನಾವು ಬೆಂಗಳೂರಲ್ಲೂ ಈ ಥರ ಟೇಸ್ಟ್ ಮಾಡಿಲ್ಲ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸು. ಸೊ ನಾವಿವತ್ತು ಶಾರ್ಜಾಲ್ಲಿರುವ ಅಲ್ಗರ್ ಅಂತ ಒಂದು ಹೋಟ್ಲಿದೆ, ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಹೇಳಿದ್ನಲ್ಲ ಅಲ್ಗರ್ ಅಂದ್ಬಿಟ್ಟು ಇದೆ ರೆಸ್ಟೋರೆಂಟು. ಸೊ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲ್ ಊಟ ಸಿಗುತ್ತೆ. ಸೊ ನಾವಿವತ್ತು ಅದನ್ನು ತಿನ್ನಕ್ಕೆ ಬಂದಿದ್ದೀವಿ, ಬನ್ನಿ ನೋಡೋಣ. ಸೊ ನಮ್ಮ ಊಟ ಬಂತು ಇವಾಗ. ಇಲ್ಲಿ ನೋಡಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲ್ ಸಜ್ಜಿ ರೊಟ್ಟಿ ಬಂತು. ಇಲ್ಲಿ ಪಚ್ಚಡಿ ಮಾಡಿದ್ದಾರೆ, ರೈಸು, ಸಲಾಡು, ಚಟ್ನಿ, ಮೊಸರು ಮತ್ತು ಜುನ್ಕುದ ವಡೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಪಲ್ಯ ಕೊಟ್ಟಿದ್ದಾರೆ, ಇದು ಬದನೆಕಾಯಿ ಎಣ್ಣೆಗಾಯಿ. ಇಲ್ಲಿ ಸ್ವೀಟ್ಸ್ ಕೊಟ್ಟಿದ್ದಾರೆ, ಇದು ಮಾದ್ಲಿ, ಇದು ಕುಟ್ಟಿದುಗಿ ಕೊಟ್ಟಿದ್ದಾರೆ, ಗೋಧಿ ಕುಟ್ಟಿದುಗಿ. ಹಾಗೇನೆ ಇಲ್ಲಿ ಬಂದರೆ ಬಜ್ಜಿ, ವಾವ್, ಹಾಗೆ ಹಪ್ಪಳ. ಈಗ ಇವರು ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಅವರು ಸಜ್ಜಿ ರೊಟ್ಟಿ ಟೇಸ್ಟ್ ಮಾಡ್ತಾ ಇರೋದು. ಟೇಸ್ಟ್ ನೋಡಿ ಹೇಗೆ ಹೇಳಿದೆ ಹೇಳಿ. ಹಾಂ, ಚೆನ್ನಾಗಿದೆಯಾ? ಅಂತೂ ಇಂತೂ ಮದುವೆ ಆದಮೇಲೆ ಇಷ್ಟು ವರ್ಷದಲ್ಲಿ ಸಜ್ಜಿ ರೊಟ್ಟಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಚೆನ್ನಾಗಿದೆಯಾ? ಓಕೆ. ನಮ್ಮ ಮನೆಯವ್ರು ತಿಂತಾ ಇದ್ದಾರೆ ನೋಡಿ, ಹೆಂಗಿದೆ? ಚೆನ್ನಾಗಿದೆಯಾ? ನೆಕ್ಸ್ಟ್ ಅಕ್ಕಿ ರೊಟ್ಟಿ, ಹಾಗೇನೆ ಮೆಂತೆ ಪರೋಟ ಕೊಟ್ಟಿದ್ದಾರೆ, ರಾಗಿ ರೊಟ್ಟಿ ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟು